ಈಗ ಇಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ ಏನು ಗೊತ್ತಾ, ಎಲ್ಲರೂ ಫಸ್ಟು ನಮ್ಮ ಊರಲ್ಲೇ ಪೂಜಾರಿ ಅವನು 4 ಎಕರೆ ಗುಡ್ಡೆನ ಹಿಂಗಿಡಿಸ್ಬಿಟ್ಟು ಅರ್ಧ ಗುಡ್ಡೆನ ಎಳ್ದು ಅಡಿಕೆ ತೋಟ ಮಾಡವನೆ, ಎಲ್ಲ ಮಾಡವನೆ. 15 ವರ್ಷದಿಂದ ಬೆಳ್ಕೊಂಡು ತಿಂತಾವನೆ, ಕೃಷಿ ಮಾಡ್ಕೊಂಡವನೆ. ಅವನ ಹೆಸ್ರ ಮೇಲೆ ಯಾವುದೇ ದಾಖಲಾತಿ ಇಲ್ಲ, ಏನೂ ಇಲ್ಲ. ಗೋರ್ಮೆಂಟ್ಗೆ ಹೋಗ್ಬಿಟ್ಟು ನಾವೇನಾದ್ರು ಸಬ್ಮಿಟ್ ಮಾಡಬೇಕು ಅಂದರೆ ನಿನ್ನ ಹೆಸ್ರ ಮೇಲೆ ಏನಾಯ್ತಪ್ಪ ತಂದುಬಿಟ್ಟು ತಂದುಬಿಟ್ಟು ಸಬ್ಮಿಟ್ ಮಾಡಿ ನಿನ್ಗೇನು ಬರ್ತದೋ ತಗೊಂಡೋಗ್ರಿ ಅಂತ ಒಂದು ಇದಾಯ್ತದೆ. ಬಟ್ ಇಲ್ಲಿ ಅವ್ರ ಹೆಸ್ರಿಗೆ ಏನು ಇಲ್ಲದ ಕಾರಣ ಅದನ್ನು ಕ್ಲೀನಾಗಿ ಕುತ್ಕೊಂಡು ಮಾತಾಡ್ಬಿಟ್ಟು ಏನೋ ಒಂಚೂರು ಅವ್ರಿಗೂ ಏನೋ ಒಂಚೂರು ಪಾಪ ಇವಾಗ 15-20 ವರ್ಷದಿಂದನೋ 50 ವರ್ಷದಿಂದ ಮಾಡ್ತಾ ಇರ್ತಾರೆ, ರೆಕಾರ್ಡ್ ಆಗಿಲ್ಲ. ಒಂಚೂರು ಏನೋ ಒಂದು ಪರಿಹಾರ ಒಂದು ಏನೋ ಇದು ಮಾಡೋದು ಬಿಟ್ಬಿಟ್ಟು ಇಲ್ಲ ನಾನು ವಿರೋಧಿ ಇದು ಅಂದರೆ ಏನೂ ಇಲ್ಲ. ಇದು ಒಂದು ಒಳ್ಳೆ ಪ್ರಾಜೆಕ್ಟ್. ಇದು ಇವಾಗ ದೇವನಹಳ್ಳಿ ಪ್ರಾಜೆಕ್ಟ್ ಅಂದ್ರೆ ಏನು, ಯಾವ ರೀತಿ ಇರುತ್ತೆ ಪ್ರಾಜೆಕ್ಟ್? A1 ಪ್ರಾಜೆಕ್ಟು ಅಂದರೆ ಇದು ಒಂಥರ ಹೈಟೆಕ್ ಸಿಟಿ ಆಗುತ್ತೆ. ಏರ್ಪೋರ್ಟು ಸೋಮನಹಳ್ಳಿಲಿ ಬರ್ತದೋ ಇಲ್ಲ ಚೌಡಹಳ್ಳಿಲಿ ಬರ್ತದೋ ಗೊತ್ತಿಲ್ಲ. ಅಲ್ಲಿ ಇವಾಗ ನಾವು ದೇವನಹಳ್ಳಿಲಿ ಏರ್ಪೋರ್ಟ್ ಆದಮೇಲೆ ಸುತ್ತಮುತ್ತ ನೀವು ನೋಡಿದ್ದೀರ ಅಲ್ಲಿ ಹೆಂಗಾಗದು ಇಂಪ್ರೂವ್ಮೆಂಟು. ಇಲ್ಲಿ ಏನೂ ಇಲ್ಲ ಸರ್. 20 ವರ್ಷದಿಂದ ಒಂದೇ ಒಂದು ಬಂದ್ರೂ ಯಾವತ್ತಿದ್ರು ರೆಡ್ ಬೆಲ್ಟು, ನಾವು ರೆಡ್ ಬೆಲ್ಟು. ಇವಾಗ ಕುಮಾರಸ್ವಾಮಿ ಬಗ್ಗೆನೂ ಮಾತಾಡಲ್ಲ, DK ಇವ್ರು ಮಾಡಿದ್ರು ಅವ್ರು ಮಾಡಿದ್ರು, ರಾಜಕೀಯದ ಬೇಡ. ಅಲ್ಲಿ ನಾವು ಇಲ್ಲಿ ಏನು ಕೇಳ್ತಾ ಇರೋದು, ಒಂದು ಎಲ್ಲ ಮಾಡಿಬಿಟ್ಟು ಅವತ್ತು ಏನಕ್ಕೆ ರೆಡ್ ಅಂತ ಹಿಂಗೆ ಪ್ರಿಂಟ್ ಹೊಡೆದು ಮಡಗಿದ್ರಿ ಕುಮಾರಸ್ವಾಮಿ ಅವರು. ಎಲ್ಲ ನೀವೇ ಪ್ರೊಸೆಸ್ಸು ಎಲ್ಲ ಮಾಡಿದ್ರಿ ಅಂತ ಮಾಡಿರೋದ್ರ ಉದ್ದೇಶ ಏನು? ಅವ್ರ ಹಿಂದೆ ಏನು ಉದ್ದೇಶ? ಹಿಂದೆ ಉದ್ದೇಶ ಅಂದರೆ ಬೇರೆ ಬೇರೆ ಉದ್ದೇಶ ಇರ್ತದಲ್ಲಿ. ನಾನು ಮುಂದಕ್ಕೂ ಹಿಂಗೆ ಇರ್ತೀನಿ, ಹಿಂಗೆ ಮಾಡ್ಬೋದು ಅಂದರೆ ಕಳ್ಳನ ಮನಸ್ಸು ಯಾವಾಗೂ ಉಳ್ಳುಳ್ಗೆ ಅಂತ ಅಲ್ಲಿ ಒಳಗೆ ಇದಿರ್ತದೆ. ಈ DK ಶಿವಕುಮಾರು ಏನು ಇವಾಗ ಬಂದ್ಬಿಟ್ರಲ್ಲ ಪಾರ್ಟಿ, ನನ್ನ ವಿರುದ್ಧವಾಗಿ ಇಲ್ಲಿ ರಾಮನಗರದಲ್ಲಿ ಟಾರ್ಗೆಟ್ ಆಗೋಯ್ತಲ್ಲ. ನಾನು ಅಲ್ಲಿ ಇಡ್ತಾ ನಂದು ಹೋಗ್ಬಿಡ್ತದಲ್ಲ. ಈಗ ಹೋಗದೆ, ಈಗ 17 ಸೀಟ್ ಅದೇ. ನೆಕ್ಸ್ಟಲ್ಲಿ 3 ಸರಿ ಸೋತಾವನೆ ಅವ್ರ ಮಗ. ಯಾರು? ನಿಖಿಲ್ ಅಪ್ಪ ಅವರು. ಪಾಪ ಅಪ್ಪಾಜಿಯವರು ದೇವೇಗೌಡವ್ರು ಬಂದು ಪಾಪ ವಿಧಾನಸೌಧದಲ್ಲಿ ಕುತ್ಕೋತಾರಂತೆ. ಕುತ್ಕೊಳ್ಳಿ. ರೇವಣ್ಣನ ಅವ್ರ ಮಕ್ಕಳನ್ನೆಲ್ಲ ಹಾಳು ಮಾಡಿಬಿಟ್ಟು ಎಲ್ಲ ತಳೆದು ಪಾರ್ಟಿನೇ ಇವರು ಕುಮಾರಸ್ವಾಮಿ ಅವ್ರ ಮಗಳು. ಯಾಕಂದರೆ ಇವನ ಮಗ ಬರೋಕ್ಕಾಗಲ್ವಲ್ಲ ರೇವಣ್ಣ. ಹೌದು. ಈಗ ಕುಮಾರಸ್ವಾಮಿ ಬೆಳಿಬೇಕು ಅಂದರೆ ಈಗ ರೇವಣ್ಣ ಅಲ್ಲಿ ಅಡ್ಡ ಇದ್ದ. ಅವ್ರ ಮಕ್ಕಳುಗಳು ಹ್ಞೂ ಅಂತ ಪಾಪ ಅವರು ಅತ್ತಿಗೇನೋ ತುಳ್ದ ಏನೇನೋ ಮಾಡಿಬಿಟ್ರು. ಅಲ್ಲಿ ಮುಗಿಸ್ಬಿಟ್ಟ. ಈಗ ಪಾಪ ನೋಡಿ ರೇವಣ್ಣ ಅವರು ದೇವ್ರ ಥರ ಕೂತ್ಬಿಟ್ಟವ್ರು ಇವಾಗ ಅಲ್ವಾ. ಅವ್ರೇನು ಮಾಡೋಕ್ಕಾಗಲ್ಲ. ಈಗ ಇವರು ಯಾವುದು ಬೇಡಪ್ಪ ಅಂತ ಸನ್ಯಾಸಿ ಆಗ್ಬಿಟ್ಟಿದ್ದಾರೆ ಅವ್ರು. ಸ್ವಲ್ಪ ಸನ್ಯಾಸಿ ಆಗೋದಲ್ಲ, ಮಾನ ಮರ್ಯಾದೆ ಎಲ್ಲ ತೆಗೆದಂಥ ಪುಣ್ಯಾತ್ಮ. ಅವನು ಯಾರೋ ವಿಡಿಯೋ ಕೊಟ್ಟ ಇದು ಮಾಡ್ದ ಅಂತ ರಾಜುಗೌಡನ ಏನೋ ಅವನ ಹೆಸರು ಗೊತ್ತಿಲ್ಲ. ಜೊತೆಲೇ ಹೋಗ್ಬಿಟ್ಟು ಕುಮಾರಸ್ವಾಮಿ ಪಕ್ಕನೇ ಹಿಂಗೆ ನಿಂತ್ಬಿಟ್ಟು ಮಾತಾಡ್ತಾನೆ ಅಂದರೆ ಅದೇನರ್ಥ? ಪಿತೂರಿ ಎಲ್ಲ ಇವ್ರದ್ದೇ. ಏನಂದರೆ ನನ್ನ ಮಗನ ಮುಂದಕ್ಕೆ ತರಬೇಕು. ನಿಖಿಲ್ ತರಕ್ಕೆ ಪ್ರಜ್ವಲ್ಲು ಒಂದು ಮಾತು ಹೇಳಿದ, ಯಾವನ್ನೇನು ಕೇಳೋದು, ನಾನು ಇಬ್ಬರು ಮಕ್ಕಳನ್ನೂ ಮುಗಿಸ್ಬಿಟ್ರ, ಜೈಲು ಊಟ ಆಗೋಯ್ತಾ ಅವ್ರಿಗೆ, ಮುಗಿಸ್ಬಿಟ್ರು ತಾನೇ ಅವ್ರನ್ನ. ಈಗ ಅವ್ರದ್ದು ಏನಾಯ್ತದೋ ಗೊತ್ತಿಲ್ಲ. ಅಲ್ಲಿ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂದರು. ಆಮೇಲೆ ತಿರುಗಿ ಬಂದು ಮಹಾನ್ ನಾಯಕ ಬಂದು ಎಲ್ಲ ಇದು ಮಾಡ್ಬಿಟ್ಟ ಅಂದರು. ಇದಕ್ಕೆಲ್ಲ ಸೂತ್ರಧಾರಿ ಕುಮಾರಸ್ವಾಮಿಗಳೇ. ಆ ಮಹಾನ್ ಸ್ವಾಮಿಗಳು ನಿತ್ಯಾನಂದ ಸ್ವಾಮಿಗಳು ಬಿಟ್ಟು ಹೊಂಟೋದ್ರು, ಎಲ್ಲವರೋ ಗೊತ್ತಿಲ್ಲ. ಇವಾಗ ಈ ಸ್ವಾಮಿಗಳು ಎಲ್ಲಿ ಬಿಟ್ಟು ಓಡೋಯ್ತಾರೋ ನೋಡಬೇಕು. ಪಾಪ ಅವರು ಚೆನ್ನಾಗಿರಲಿ. ಯಾಕಂದರೆ ಇಲ್ಲಿ ಜನಗಳ ಜೊತೆ ಅಲ್ಲಿ ಆಟ ಆಡ್ಕೊಂಡು ಇದು ಮಾಡ್ತಾವ್ರೆ. ಅವ್ರಿಗೇನು ಉದ್ದೇಶ ಅದೋ ನನಗೆ ಬೇರೆ ಗೊತ್ತಿಲ್ಲ. ಅದು ಇಲ್ಲಿ ರೈತರುಗಳ ಜೊತೆ ನಮ್ಮಲ್ಲೇ ಎತ್ತು ಕಟ್ಬಿಟ್ಟು ಒಂದು ಕೆಟ್ಟ ಸಂದೇಶನ ಅವರು DK ಶಿವಕುಮಾರ್ ಮೇಲೆ ಹಾಕ್ತಾವ್ರೋ ಇಲ್ಲ ರಾಜಕಾರಣಿಗೆ ಮಾಡ್ತಾವ್ರೋ ಗೊತ್ತಿಲ್ಲ. ಅಲ್ಲಿ ನಮ್ಮಲ್ಲೇ ತಂದು ಕಟ್ಬಿಟ್ಟು ಒಂದು ಕೆಟ್ಟ ಹೆಂಗನ ಮಾಡ್ಕೊಂಡು ನೀವು ಕಿತ್ತಾಡ್ಕೊಂಡು. ಈಗ ನೋಡಿ, ನಾವು ಅಲ್ಲಿ ಹೋದ್ರೆ ಇಲ್ಲಿ ಇವ್ರು ಸ್ಟ್ರೈಕ್ ಮಾಡ್ತಾರೆ, ಅವ್ರು ಸ್ಟ್ರೈಕ್ ಮಾಡ್ತಾರೆ, ಅವ್ರು ಯಾರು ಬರಲ್ಲ, ಆರಾಮಾಗಿ ಕೂತಿರ್ತಾರೆ. ಒಟ್ಟಿನಲ್ಲಿ ಒಂದು ಕೆಟ್ಟ ಒಂದು ಇದನ್ನು ಕ್ರಿಯೇಟ್ ಮಾಡಿಬಿಟ್ಟವ್ರೆ. ಒಂದು ಒಳ್ಳೆ ಅಭಿಪ್ರಾಯ ಇದು ಮಾಡ್ಕೊಂಡು ಮಾಡಿರಿ ಅದನ್ನು. ಇಲ್ಲಪ್ಪ ನೀನು ಹಿಂಗೆ ತಪ್ಪು ಮಾಡ್ತಾಯಿದ್ದೆ, ಹಿಂಗೆಲ್ಲ ಯಾರ್ಯಾರಿಗೆ ಅನ್ಯಾಯ ಆಯ್ತದೋ
ಅವ್ರನ್ನೂ ತಗೊಳ್ಳೋಣ ಅಲ್ಲಿ. ಜಾಸ್ತಿ ಕೊಡಿ ಅಂತ ಕೇಳು. ಅಲ್ಲ ಜಾಸ್ತಿ ಕೊಡೋದು ಬಿಡೋದು ಅದು ಬೇರೆ ಪ್ರಶ್ನೆ. ನೀವು ಕುತ್ಕೊಂಡು ಒಂದು ಅಭಿವೃದ್ಧಿ ಅಂತ A1 ಸಿಟಿ ಅಂದ್ರೆ ಅದೇನದು ಒಂದು ಹೈಟೆಕ್ ಸಿಟಿ. ಒಂದು ಇವಾಗ ಅಲ್ಲಿ ಜಪಾನವ್ರೂ ಕೇಳೋರಲ್ಲಿ ನಮ್ಗಿಲ್ಲಿ ಕೊಟ್ಟರೆ ನಮ್ಗಿಷ್ಟು ಕೊಟ್ಟರೆ ಅವರು DK ಶಿವಕುಮಾರು ಹೇಳವ್ರೆ ನನಗೆ ಇಲ್ಲಿ ಮಾಮೂಲು ಥರ ಸಿಟಿ ಆಗಬಾರ್ದು, ಒಂದು ಹೈಟೆಕ್ ಸಿಟಿ. ಅಂದ್ರೆ ಜಪಾನ್ ಕಂಪ್ನಿನ ಮಾಡ್ತಾ ಇರೋದಿಲ್ಲ ಸಿಟಿನ. ಇಲ್ಲ ಜಪಾನ್ ಸಿಟಿ ಅಲ್ಲ, ಅವರು ಸ್ವಲ್ಪ ಪಾರ್ಟ್ ಆಫ್ ನಮ್ಗಿಲ್ಲಿ ಕೊಡ್ರಿ ಅಂದರೆ ನೀವು ಸುಮ್ಮನೆ ಜಮೀನು ತಗೊಂಡು ಹಂಗೆ ಇದು ಮಾಡೋದಲ್ಲ. ಒಂದು ಹೈಟೆಕ್ ಸಿಟಿ ಕ್ಲೀನಾಗಿರಬೇಕು, ಎಲ್ಲ ಒಂದು ಸ್ವಚ್ಛವಾಗಿ ಇರಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡವ್ರಲ್ಲಿ. ಅದನ್ನು ಇವರು ಏನೇನು ಮಾಡ್ತಾರೋ ಏನು ಕತೆನೋ ಇವ್ರಿಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇಬ್ಬರೂ ಒಂದೇ ಜಾತಿಗೆ ಸೇರಿದವರು ಆದರೂ ಕಚ್ಚಾಡ್ಕೊಂಡು ಮೇಲೆ ಬಂದ್ಬಿಟ್ನಲ್ಲ ನಾನು ಬರಲಿಲ್ಲ ಅಂದರೆ 2 ಸಾರಿ ಮುಖ್ಯಮಂತ್ರಿ ಆದರೂ ಅಲ್ವಾ. ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ DK ಅವ್ರಾದ್ರೆ ನನಗೆ ಇಷ್ಟ ಇಲ್ಲ ಅಂದ್ರಲ್ಲ. ಈ ಅಪ್ಪನ್ನ ಕರ್ಕೊಂಡೋಗಿ ಬಾಂಬೆಲಿ ಕುಂತ್ಕೊಂಡು 3 ದಿನ ಕಾತ್ನಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇನ್ನ ಇರಬೇಕು ಅಂತ ಹೋಟೆಲ್ ಮುಂದೆ. ಕುಮಾರಸ್ವಾಮಿ ಅವ್ರಿಗೆ ನಾಚಿಕೆ ಆಗಲ್ವೇ? ನಾನು ಕುಮಾರಸ್ವಾಮಿ ಪರವಾಗಿ ಇದ್ದದ್ದು. ಈಗ ಕುಮಾರಸ್ವಾಮಿ ಅವರು ತಡೆ ಹಿಡಿತಾರಲ್ಲ, ಆಯಪ್ಪ ಏನು ಆಗಬಾರ್ದೆ? ಯಾಕೆ ರೈತ, ಯಾವ ರೈತನಾಗಲಿ ಯಾವ ಮನುಷ್ಯನಾಗಲಿ ನಾನು ಜಾತಿ ಕುಲ ಹೆಂಗಸ್ ಮಾತಾಡಲ್ಲ, ಎಲ್ಲ ನಮಗೆಲ್ಲ ಸರ್ವರೆಲ್ಲ ಒಂದೇ. ಆದರೆ ಯಾರೇ ಆಗಲಿ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಆಡಿದ್ರು DK ಶಿವಕುಮಾರ್. ಅವತ್ತು ಬಾಂಬೆ ಹೋಟ್ಲೆ ಹತ್ರ ಮುಂದೆ ಕುಂತ್ಕೊಂಡು ಗಲಾಟೆ ಮಾಡಿದ್ರು. ಕುಮಾರಸ್ವಾಮಿಗಿಲ್ವೇ? ಇವತ್ತು ನಿಮ್ಮ ಮುಖ್ಯಮಂತ್ರಿ ಇಷ್ಟ ಇಲ್ಲ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡ್ಬಿಡೋಣ. ಈಗ ಕುಮಾರಸ್ವಾಮಿನೂ ಕಾದು ನೋಡಲಿ, ಒಂದು ತಾಳ್ಮೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಾಡೋಣ ರೈತರು ಅಲ್ವ ಸರ್, ನೆಕ್ಸ್ಟ್ ಮಾಡೋಣ. ಆದರೆ ರಾಜಕೀಯ ಹರಿಯೋ ನೀರು ಬೀಸೋ ಗಾಳಿ ಯಾವುದು ಸಹಜ ಇಲ್ಲ. ರಾಜಕೀಯರು ನಾನು ಶಿಸ್ತಾಗಿ ಯಾವುದು ಮಾತಾಡಲ್ಲ. ರಾಜಕೀಯರು ನನ್ನೂ ಸೇರಿಸಿ ಮಾತಾಡ್ತೀನಿ ಸಾರು. ನಾನು ಒಂದೊಂದು ಕಾಲದಲ್ಲಿ ಒಂದೊಂದು ಕಡೆ ತಿರ್ಕೊಂಡಿದ್ದೀನಿ, ರಾಜಕೀಯಗೆ ತಿರ್ಕೊಂಡಿದ್ದೀನಿ. ರಾಜಕೀಯದಲ್ಲಿ ಇಂಥವ್ರಿಗೆ ಓಟ್ ಆಗಬೇಕು ಅಂದರೆ ಯಾರು ಏನು ಬಾರ್ದು ಮಡಗಲ್ಲ, ಯಾರು ಒಳ್ಳೋರು ಓಟ್ ಹಾಕ್ತೀವಿ. ಆದರೆ ಕುಮಾರಸ್ವಾಮಿಗೆ ಹೇಳೋದು ನಾನು ಏನಂದರೆ, ಅವ್ರ ಅಪ್ಪನೂ ಸತ್ಯಾಗ್ರಹ ಮಾಡೋದು ಬೇಡ, ಮೊಮ್ಮಕ್ಕಳು ಆಡ್ಸ್ಕೊಂಡಿರ್ಲಿ. ಕುಮಾರಸ್ವಾಮಿ ಸತ್ತಿಲ್ಲದೆ ಇವತ್ತೆಲ್ಲ ನಾಳೆ ರೇವಣ್ಣ ಫ್ಯಾಮಿಲಿ ಯಾವುದಕ್ಕೂ ಇದಕ್ಕೆ ಬರ್ತಾ ಇಲ್ವಾ? ಇದು ಬರೀ ಇಲ್ಲ ಸರ್, ಅವ್ರು ಬರಲ್ಲ. ಅವರು ರೇವಣ್ಣನ ಪೈಕಿರೋ ಅವರ ಮಕ್ಕಳುಗಳು 3 ಯಾವುದಕ್ಕೂ ಇಲ್ಲ ಬರಲ್ಲ. JDS ಅಂದರೆ ಕುಮಾರಸ್ವಾಮಿ ನಿಖಿಲ್ ಬಿಟ್ರೆ ರೇವಣ್ಣನಾಗಲಿ ಪಾಪ ಅಮ್ಮನಾಗಲಿ ಅವ್ರನ್ನಾಗಲಿ ಯಾರನ್ನೂ ಹತ್ರಕ್ಕೆ ಸೇರ್ಸಲ್ಲ. ಇದು ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟೇನೆ ಅಯ್ಯಪ್ಪ ಅಲ್ಲಿ ನನ್ನ ಮಗನ್ನ ಮುಂದಕ್ಕೆ ತಂದ್ಬಿಟ್ಟು ಬಿಡಬೇಕು ಅನ್ನೋದು ಉದ್ದೇಶದಿಂದಾನೇ ಕ್ಲಿಯರ್ ಮಾಡಿ ಬಿಟ್ಟವ್ರೆ. ರೇವಣ್ಣ ಇವತ್ತು ಸ್ಟೇಟ್ಮೆಂಟ್ ಬರ್ಬೋದಾಯ್ತಲ್ಲ, ಅವರು JDS ಪಾರ್ಟ್ ಅಲ್ವಾ, ಬಂದು ಇಲ್ಲಿ ನಾನು ಇದ್ದೀನಿ ದೇವಗೌಡನ ದೊಡ್ಡ ಯಾರು ಬರ್ತಾ ಇಲ್ಲ ಇಲ್ಲಿಗೆಲ್ಲ ಜಾಸ್ತಿ. ಭಾಳ ಕಡೆ ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇದೆ ಸರ್. ಅಶೋಕ್ ಆಗಲಿ CT ರವಿ ಆಗಲಿ ಎಲ್ಲ ಅಲ್ಲಿ ಅಶೋಕು ಅಲ್ಲಲ್ಲ, ನಾನು ಕೇಳ್ತಾ ಇರೋದು ಈಗ ಇಬ್ರು ಈಗ ಕೊಯ್ಲೇಶ್ ಇದು ಇಬ್ರು ಪಾರ್ಟ್. ಹೌದೌದು, ಕೊಯ್ಲೇಶನ್ ಗೌರ್ಮೆಂಟು ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂತಲ್ಲ, ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾವ್ರು ನೋಡಿ ಅಲ್ಲಿ. ಇವಾಗ ಇಲ್ಲಿ ಯಾಕೆ ಬರಲ್ಲ ಅಂದರೆ, ಇಲ್ಲಿ ಬರೋಕ್ಕೆ ಕುಮಾರಸ್ವಾಮಿ ಆಗಲಿ ನಿಖಿಲು ಬಿಡಲ್ಲ. ಅರ್ಥ ಮಾಡ್ಕೊಂಡ್ರ? JDS ಇರಬೇಕು. ಈಗ ನಾವು ನೀವು ನೀನು ಇರೀ, ನಾವು ನೀವು ಈಗ ಕುಮಾರಸ್ವಾಮಿ ಕಂಡ್ರೆ ಅವ್ರಿಗೂ ಒಂಥರ ಆಗ್ತಾ ಇಲ್ಲ ಒಳಗೊಳಗೆ. ಯಾಕೆ ಅಂತಂದ್ರೆ ಈ ಕುಮಾರಸ್ವಾಮಿ ಅವ್ರು ಬರಕ್ ಬಿಡ್ತಾ ಇಲ್ಲ. ಟ್ರ್ಯಾಕ್ ಅವರು ಫಾರ್ವರ್ಡ್ ಆಗಿ ಮುಂದೆ ನುಗ್ತಾವ್ರಲ್ಲ, ನಾವು ಯಾಕೋ ಬ್ಯಾಕ್ವರ್ಡ್ ಹೋಯ್ತಾ ಇದ್ದೀವಿ, ಹೆಂಗ್ ಮಾಡೋದು? ಏನಾರು ಮಾಡ್ರೆ ಟ್ಯಾಕಲ್ ಮಾಡಬೇಕು ಅಂದ್ಬಿಟ್ಟು ಈ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಬರೋದಾಗಿರೋ ಅವರು ಇಲ್ಲಿಗೆ ಬರಬೇಕಿತ್ತು, ಇಲ್ಲೂ ನಿಮ್ಮ ಜೊತೆ ನಿಂತ್ಕೋಬೇಕಿತ್ತು, ಇರಬೇಕಾಯ್ತು. CT ರವಿ ಆಗಲಿ, ಅಶೋಕ್ ಆಗಲಿ, ವಿಜಯೇಂದ್ರ ಆಗಲಿ ಯಾರು ಬರಲ್ಲ ಅಲ್ಲಿ, ಯಾರನ್ನೂ ಬರೋಕ್ಕೂ ಬಿಡಲ್ಲ ಅಲ್ಲಿ. ಹಳೆ ಮೈಸೂರು ಭಾಗಕ್ಕೆ ಯಾರನ್ನೂ ಬರೋಕ್ಕೆ ಬಿಡಲ್ಲ. ನಮ್ಮದೇ ಟ್ರ್ಯಾಕು. ರಮೇಶ್ ಅಂದ್ಬಿಟ್ಟು ಅಂಜಿಪುರ ಕಾಲೋನಿಯವರು, ನಾವು ಬೆಂಗಳೂರಲ್ಲೇ ಇದ್ದೀವಿ. ಇಲ್ಲೂ ನಮ್ಮ ಜಮೀನು ಐತೆ, ಪಪ್ಪಾಯಿ ಬೆಳೆದೆ, ಎಲ್ಲ ಲಾಸು. ಕೂಲಿ ಒಬ್ಬರು ಸಿಕ್ಕಲ್ಲ, 1000 ರೂಪಾಯಿ ಕೊಡಬೇಕು ಅವ್ರಿಗೆ. ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಹೋದರೆ ಎಣ್ಣೆ ಕೊಡಿಸಿ ಬೀಡಿ ಬೆಂಕ ಕೊಟ್ರೇ ಬೆಳಿಗ್ಗೆ ಬಂದು ಕೂಲಿ ಮಾಡ್ತಾರೆ.
ಇಲ್ಲ ಅಂದರೆ ಇನ್ನೊಬ್ಬ ಯಾರು ಕರೆದ್ರೆ ಅಲ್ಲಿ ಹೋಯ್ತಾ ಇರ್ತಾರೆ. ಹಾಂ, ಓಕೆ. ಎನಿವೆ, ನಾವು ಪಾಪ ಕುಮಾರಸ್ವಾಮಿಗೆ ಬೈಯೋದು ಇದು ನಾವೇನು ಮಾಡೋಕ್ಕೋಗಲ್ಲ. ಇಲ್ಲಿ ಒಂದೊಳ್ಳೆ ಪ್ರಾಜೆಕ್ಟು ಬಂದರೆ ಈ ಸುತ್ತಮುತ್ತ ಒಂದು ಡೆವಲಪ್ಪು. ಇವಾಗ ನೀವು ನೋಡಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಅಕ್ಕಪಕ್ಕ ನೀವು ನೋಡಿ 30 ಇದು ರೇಡಿಯೇಷನಲ್ಲಿ ಎಲ್ಲ ಡೆವಲಪ್ ಆಗದೆ. ಏರ್ಪೋರ್ಟ್ಗೆ ಹೋಗಿ ದೇವನಹಳ್ಳಿಲಿ ನಾನು 7 ಇಯರ್ಸು DHL ನಾನು ಕೆಲಸ ಮಾಡಿ ಅಲ್ಲಿದ್ದು ಬಂದವನು. ಈಗ ಹೋದರೆ ಅಲ್ಲಿ ನಮಗೆ ಆಶ್ಚರ್ಯ ಆಯ್ತದೆ. ನಾನು ಹೋಗಿ 2010 ಸೇರಿದಾಗ ಜಸ್ಟು 10 ಲಕ್ಷ ಇದ್ದ ಸೈಟು ಇವತ್ತು 10 ಕೋಟಿ ಸಿಕ್ಕಿದ್ರು ಸಿಗಲ್ಲ ಅಲ್ಲಿ. ಒಟ್ಟಾರೆ ನೀವು ಫೈನಲಿ ಭೂಮಿ ಕೊಡಕ್ಕೆ ತಯಾರಾಗಿದ್ದೀರಿ. ನೀವು ನಮ್ಮ ಜಮೀನು ನಮ್ದೈತೆ, ನಮ್ಮ ತಾಯಿ ಹೆಸ್ರ ಮೇಲೆ ಐತೆ, ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ಗಲಾಟಿನೂ ಬೇಡ, ಏನು ಬೇಡ. ಇಲ್ಲ ಇವ್ರಿಗೂ ಬೇಡ ಅವ್ರಿಗೂ ಬೇಡ ಅಂದರೆ ನಾನು ಶಿವಕುಮಾರ್ ಸಾರ್ ಕಡೆನೂ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಕಡೆನೂ ಮಾತಾಡ್ತಾ ಇಲ್ಲ ಅಂದರೆ ಒಂದು ರೆಡ್ ಝೋನ್ನ ತೆಗೆದ್ಬಿಟ್ಟು ಎಲ್ಲೋ ಝೋನ್ ಮಾಡಿಬಿಡ್ರಿ, ಇಲ್ಲ ಕೃಷಿ ಮಾಡ್ಕೊಂಡು ನೀವು ಇರ್ತೀರಿ ಇಲ್ಲಿ. ಗ್ರೀನ್ ಬೆಲ್ಟ್ ಮಾಡಿಬಿಡಿ, ಇಲ್ಲ ಎಲ್ಲೋ ಝೋನು. ಯಾರಿಗೂ ಬೇಡ ಅಲ್ಲಿ, ಕಿತಾಪತಿನೂ ಬೇಡ, ಜಗಳನೂ ಬೇಡ. ಸುಮ್ಮನೆ ಅಲ್ಲಿ ಅವರೊಂದು ಹೇಳೋದು ನಾವೊಂದು ಹೇಳೋದು ಅಂದ್ಬಿಟ್ಟು ಕಿತಾಪತಿ ಬೇಡ. ಅಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ರಿ.